ಆಕೆ 5 ತಿಂಗಳ ಗರ್ಭಿಣಿ. ತವರು ಮನೆಗೆ ಹೋಗುವಂತಿಲ್ಲ, ತಾಯಿಯ ಮುಖವನ್ನು ನೋಡುವಂತಿಲ್ಲ. ಅಷ್ಟೇ ಅಲ್ಲ, ಹೆತ್ತವರ ಜೊತೆ ಮೊಬೈಲ್ನಲ್ಲೂ ಮಾತನಾಡುವಂತಿಲ್ಲ. ಅಷ್ಟಕ್ಕೂ ಯಾಕೀ ಕಟ್ಟಳೆ? ಈ ಕುಟುಂಬದ ತಪ್ಪಾದ್ರೂ ಏನು? ಆ ಗ್ರಾಮದಲ್ಲಿ ಏನಾಗ್ತಿದೆ ಅಂತೀರಾ? ಈ ಸ್ಟೋರಿ ನೋಡಿ. ನಾಗರಿಕತೆ ಎಷ್ಟೇ ಮುಂದುವರೆದ್ರೂ ಕೆಲವು ಅನಿಷ್ಟ ಪದ್ಧತಿಗಳು ಇನ್ನೂ ಜಾರಿಯಲ್ಲಿವೆ. ಸಾಮಾಜಿಕ ಬಹಿಷ್ಕಾರ, ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿಯಂತಹ ಸಾಮಾಜಿಕ ಪಿಡುಗುಗಳು ಇನ್ನೂ ಜೀವಂತ ಇವೆ. ಅದರಲ್ಲೂ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಂತೂ ಸಾಮಾಜಿಕ ಬಹಿಷ್ಕಾರದಿಂದ ಅದೆಷ್ಟೋ ಕುಟುಂಬಗಳು ನಲುಗಿ ಹೋಗಿವೆ. ಒತ್ತುವರಿ ಮಾಡಿ ಮನೆ ಕಟ್ಟಿದ್ದ ಆರೋಪ, ಮಾತು ಕೇಳದ್ದಕ್ಕೆ ಕುಟುಂಬಕ್ಕೆ ಬಹಿಷ್ಕಾರ. ಚಾಮರಾಜನಗರ ತಾಲೂಕು ಲಿಂಗರಾಜಪುರದಲ್ಲಿ ಕುಟುಂಬವೊಂದು ಗ್ರಾಮದಲ್ಲಿ ಬಹಿಷ್ಕಾರ ಶಿಕ್ಷೆಗೆ ಹೈರಾಣಾಗಿ ಹೋಗಿದೆ. ಗ್ರಾಮದ ಗೋವಿಂದ ಶೆಟ್ಟಿ ಎಂಬುವವರು ಮನೆಯ ಪಕ್ಕದವರ ಜಾಗ ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ ಅಂತ ಆರೋಪಿಸಿ ಮನೆ ನೆಲಸಮಕ್ಕೆ ಗ್ರಾಮಸ್ಥರು ತಾಕೀತು ಮಾಡಿದ್ರು. ಆದ್ರೆ ಇದಕ್ಕೆ ಗೋವಿಂದ ಶೆಟ್ಟಿ ಒಪ್ಪದಿದ್ದಾಗ ಅವರಿಗೆ ದಂಡ ವಿಧಿಸಿ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹೇರಿದ್ದಾರೆ. ಬಹಿಷ್ಕಾರ ಎಷ್ಟು ಕ್ರೂರವಾಗಿದೆ ಅಂದ್ರೆ, ಈ ಮನೆಯ ಸೊಸೆ ಗರ್ಭಿಣಿಯಾಗಿದ್ದು ಇದೇ ಗ್ರಾಮದ ತನ್ನ ತವರು ಮನೆಗೂ ಹೋಗುವಂತಿಲ್ಲ. ಒಂದು ವೇಳೆ ಹೋದ್ರೆ ತವರು ಮನೆಯವರಿಗೂ ಸಾಮಾಜಿಕ ಬಹಿಷ್ಕಾರದ ಎಚ್ಚರಿಕೆ ಹಾಕಿದ್ದಾರಂತೆ. ಅಷ್ಟೇ ಅಲ್ಲ, ತಾಯಿಯೊಡನೆ ಮೊಬೈಲ್ನಲ್ಲೂ ಮಾತನಾಡುವಂತಿಲ್ಲ. ನಮಗೆ 16ರಿಂದನೂ ಬಹಿಷ್ಕಾರ ಹಾಕಿ ಅದ್ರ ಪರಿಣಾಮವಾಗಿ ನನ್ನ ತಂದೆ ಮನೆಯವರು ನನ್ನನ್ನು ಸೇರಿಸ್ತಾ ಇಲ್ಲ ಸರ್. ಈಗ 5 ತಿಂಗಳು ತುಂಬಿ 6 ತಿಂಗಳು ನಡೀತಿದೆ ಗರ್ಭಿಣಿಯಾಗಿ. ನನಗೆ ನನ್ನ ತಾಯಿ ಕೂಡ ಬರ್ದಿದಂಗೆ ಅವರು ಬೆದರಿಕೆ ಹಾಕ್ಬಿಟ್ಟಿದ್ದಾರೆ ಸರ್. ಅವ್ರು ಏನಾದರೂ ಬಂದರೆ ನಿಮಗೂ 5,000 ತಪ್ಪಾಗ್ತೀವಿ, ಅಥವಾ ನಿಮ್ಮನ್ನು ಅವ್ರು ಅದೇ ಕುಟುಂಬದ ಥರ ಬಹಿಷ್ಕಾರ ಮಾಡ್ತೀವಿ ಅಂತ ಅವ್ರಿಗೆ ಬೆದರಿಕೆ ಆರೋಪ ಇದು ಮಾಡಿ, ನಮ್ಮ ಅಣ್ಣಂಗೆ ಫೋನ್ ಮಾಡಿ ಎಲ್ಲ ಅವ್ರಿಗೂ ಬೆದರಿಕೆ ಹಾಕ್ಬಿಟ್ಟು ನನಗೆ ಈ ಥರ ಮಾಡಿಬಿಟ್ಟಿದ್ದಾರೆ ಸರ್. ಅನ್ಯಾಯ ಆಗ್ತಿದೆ. ಮೊಬೈಲ್ ಕೂಡ ಮಾತಾಡ್ತಿಲ್ಲ ಸರ್. ಇದು ಎಷ್ಟು ಕಠಿಣವಾದ ಬಹಿಷ್ಕಾರ ಅಂದ್ರೆ, ಅಂಗಡಿಗಳಲ್ಲಿ ಸಾಮಾನು ಕೊಡೋದಿಲ್ಲ, ಅಂಗನವಾಡಿಗೆ ಮಕ್ಕಳು ಹೋದ್ರೆ ಬೇರೆ ಮಕ್ಕಳೊಂದಿಗೆ ಆಟವಾಡೋದಕ್ಕೆ ಬಿಡೋದಿಲ್ಲ, ದೇವಸ್ಥಾನದಲ್ಲಿ ಪೂಜೆ ಕೂಡ ಸ್ವೀಕರಿಸೋದಿಲ್ವಂತೆ. ತಮ್ಮದೇ ಸಮುದಾಯದ ದೌರ್ಜನ್ಯಕ್ಕೆ ಇಡೀ ಕುಟುಂಬ ನಲುಗಿ ಹೋಗಿದೆ. ನಮ್ಮ ಗ್ರಾಮದಲ್ಲಿ ನನ್ನನ್ನು ಬಹಿಷ್ಕಾರ ಮಾಡಿ 5,000 ರೂಪಾಯಿ ದಂಡ ತಗೊಂಡಿದ್ದಾರೆ. ಅದು ಅಲ್ಲದೆ ಕಟ್ಟೆಗಡಿ ಗ್ರಾಮ ಅಂತದೆ, 16 ಹಳ್ಳಿಯವ್ರನ್ನ ಕರೆಸಿ ಅಲ್ಲೂ 50,000 ದಂಡ ಕೇಳಿದ್ರು. ನಾನು ತಪ್ಪೇ ಮಾಡಿಲ್ಲ, ನಾನು ಕೊಡಲ್ಲ ಅಂದದಕ್ಕೆ ಅವರು ಸಹ ಬಹಿಷ್ಕಾರ ಹಾಕಿ ಯಾರೂ ಮಾತಾಡಿಸ್ಬೇಡಿ ಅಂತ ಹೇಳಿದ್ದಾರೆ. ನಮ್ಮ ಈ ಮನೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಬಹಿಷ್ಕಾರ ಹಾಕಿದ್ರು. ನಮ್ಮನ್ನು ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟು ಕಣ್ಣೀರಲ್ಲಿ ಕೈ ತೊಳೆಯಂಗೆ ಮಾಡಿ ನಮ್ಮನ್ನ ಯಾರೂ ಮಾತಾಡಿಸ್ತಾ ಇಲ್ಲ. ನಮ್ಮ ಗ್ರಾಮದಲ್ಲಿ ಪೂಜೆ ತೆಗಿತಾ ಇಲ್ಲ. ಇದರಿಂದ ಮನನೊಂದು ನಮಗೆಲ್ಲ ನಮ್ಮ ಕುಟುಂಬ ಸಮೇತ ಹೋಗಿ DC ಮೇಡಮ್ ಹತ್ರ ದಯಾಮರಣ ಕೊಡಿ ಅಂತ ಕೇಳ್ಕೊಂಡು ಹೋದ್ರು. ಮಗಳು ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಕುಟುಂಬಕ್ಕೆ ಶಿಕ್ಷೆ. ಇದು ಗೋವಿಂದ ಶೆಟ್ಟಿ ಕುಟುಂಬದ ಕಥೆಯಾದ್ರೆ, ಇದೇ ಗ್ರಾಮದ ಸಿದ್ದರಾಜು ಅವರದ್ದು ಇನ್ನೊಂದು ವ್ಯತೆ. ಸಿದ್ದರಾಜು ಅವರ ಮಗಳು ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಅವರ ಕುಟುಂಬಕ್ಕೂ ಬಹಿಷ್ಕಾರ ಹಾಕಲಾಗಿದೆ. ಅಲ್ಲದೆ ವಿವಾಹದ ವಿಷಯವನ್ನ ಮುಚ್ಚಿಟ್ಟಿದ್ದಕ್ಕೆ 65,000 ದಂಡ ವಿಧಿಸಲಾಗಿದೆಯಂತೆ. ನಮ್ಮ ವರ್ಗಕ್ಕೆ ಸಂಬಂಧವರು ಬೇರೆ ಜೊತೆ ನಮ್ಮ ಮೊಮ್ಮಗಳು ಮದುವೆ ಮಾಡ್ಕೊಂಡು ಹೊಂಟೋಗ್ಬಿಟ್ಲು ಅನ್ನಿ. ಅದಕ್ಕೆ ಅವರು ನಿಮ್ಮ ಬೇರೆ ಜೊತೆ ವಾದ್ಲಲ್ಲ ಅಂತ 5,000 ಮೊದಲು ತಗೊಂಡ್ರು. ಆಮೇಲೆ ಇನ್ನು 60,000 ಆಮೇಲೆ ತಗೊಂಡ್ರು. ಈಗ ನಮ್ಮನ್ನ ಯಾರು ಮಾತಾಡಿಸ್ತಾ ಇಲ್ಲ, ಪೂಜೆ ಪುರುಷದಕ್ಕೆ ತಗೋತಾ ಇಲ್ಲ. ಮತ್ತು ಪೂಜೆ ಕೊಡಿ ಅಂತ ಹೇಳಿದ್ರು ಅದನ್ನೂ ಹೇಳಿಲ್ಲ, ಕೊಡಬೇಡ ಅಂತ ಒಬ್ಬರು ಮಾತಾಡಿಸಲ್ಲ. ಗ್ರಾಮದಲ್ಲಿ ಸಹಬಾಳ್ವೆಗೆ ಬಿಡದ್ದಕ್ಕೆ ನೊಂದು ಕುಟುಂಬಗಳು ದಯಾಮರಣ ಕೋರಿ ಜಿಲ್ಲಾಧಿಕಾರಿಗಳಿಗೂ ದೂರು ಸಲ್ಲಿಸಿದ್ರು. ಆದ್ರೂ ನ್ಯಾಯ ಸಿಕ್ಕಿಲ್ಲ. ಇವರು ಕಳೆದ 1 ವರ್ಷದಿಂದ ಮಾನಸಿಕ ಹಿಂಸೆ, ಅವಮಾನಗಳಿಂದಲೇ ಬದುಕು ದೂಡ್ತಿದ್ದು ಗ್ರಾಮ ತೊರೆಯೋ ಪರಿಸ್ಥಿತಿ ಎದುರಾಗಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚರಗೊಂಡು ಈ ಕುಟುಂಬಗಳ ನೆರವಿಗೆ ನಿಂತು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕಿದೆ. SM ನಂದೀಶ್, News 18 ಚಾಮರಾಜನಗರ.